ಸೊ ನಿನ್ನೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ಈ ರೀತಿ ಇದೆ. ನಿನ್ನೆ ಕ್ರಾಸ್ ಓವರ್ ಆಗಿತ್ತು, ಮೊನ್ನೆ ಕ್ರಾಸ್ ಓವರ್ ಆಗಿತ್ತು. ಬ್ಯಾಂಕ್ ನಿಫ್ಟಿ 2150 ಬುಲಿಶ್ ಕ್ರಾಸ್ ಓವರ್ ಆಗಿತ್ತು ಈ ಸ್ಪಾಟ್ ಅಲ್ಲಿ. ಈ ಕ್ಯಾಂಡಲ್ ಅಲ್ಲಿ ಬುಲಿಶ್ ಕ್ರಾಸ್ ಓವರ್ ಆಗಿದೆ. ಬುಲಿಶ್ ಕ್ರಾಸ್ ಓವರ್ ಆದ್ಮೇಲೆ ಏನಾಯ್ತು, ಬುಲಿಶ್ ಕ್ರಾಸ್ ಓವರ್ ಹೈ ಬ್ರೇಕ್ ಆಗಿದೆ, ಮೊನ್ನೆನೇ ಆಗಿದೆ. ಸೊ ಮೊನ್ನೆ ಆಗಿದ್ದು, ನೆಕ್ಸ್ಟ್ ಡೇ ಏನಾಯ್ತು, ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಈ ತರ ಮಾಡಬಾರ್ದು, ಇಂಟ್ರಾಡೇ ಮಾತ್ರ ಮಾಡಿ, ಯಾಕಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ನೆಕ್ಸ್ಟ್ ಡೇ. ಸೊ 2182 ಪಾಯಿಂಟ್ಸ್ 1:2 ರಿಸ್ಕ್ ರಿವಾರ್ಡ್ ಬರುತ್ತೆ, ಚೆಕ್ ಮಾಡೋಣ. ಇಂಟ್ರಾಡೇ ಮಾತ್ರ ಮಾಡೋದು ಬೆಟರ್, ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ಏನ್ ಬೇಕಾದ್ರೂ ಇರ್ಬೋದು, ನೆಕ್ಸ್ಟ್ ಡೇ ಏನ್ ಬೇಕಾದ್ರೂ ಆಗ್ಬೋದು. 4364. ಸೊ 1:2 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಸೊ ಕ್ರಾಸ್ ಅವರು 1:2 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಇದಾದ್ಮೇಲೆ ಇಲ್ಲಿ ಟ್ವೆಂಟಿ 1 EMA ನಲ್ಲಿ ಒಂದು ಕ್ಯಾಂಡಲ್, ಇದು ಮಾರ್ಕೆಟ್ ಗ್ಯಾಪ್ ಅಪ್ ಆದ್ಮೇಲೆ ಟಾರ್ಗೆಟ್ ಅಚೀವ್ ಆದ್ಮೇಲೆ ಏನಾಯ್ತು, ಮಾರ್ಕೆಟ್ ವಾಪಸ್ 21 ಬಂತು. 21 ಗೆ ಸಪೋರ್ಟ್ ಬಂತು. ಈ ಕ್ಯಾಂಡಲ್ 21 ಕೆಳಗಡೆ ಕ್ಲೋಸ್ ಆಗಿದೆ. ಈ ಕ್ಯಾಂಡಲ್ 21 ಕೆಳಗಡೆ ಕ್ಲೋಸ್ ಆಗಿದೆ. 21 ಕೆಳಗಡೆ ಕ್ಲೋಸ್ ಆದಂತಹ ಕ್ಯಾಂಡಲ್ ಹೈ ಬ್ರೇಕ್ ಆಯ್ತು. 21 ಕೆಳಗಡೆ ಕ್ಲೋಸ್ ಆದಂತಹ ಕ್ಯಾಂಡಲ್ ಹೈ ಬ್ರೇಕ್ ಆಗಿ ಪುನಃ ಹೈ ಬ್ರೇಕ್ ಆಗಿದೆ. ಈ ಕ್ಯಾಂಡಲ್ ಹೈ ಬ್ರೇಕ್ ಆಗ್ಬೇಕು. ಯಾವ ಕ್ಯಾಂಡಲ್ 21 ಮೇಲ್ ಕ್ಲೋಸಿಂಗ್ ಕೊಡುತ್ತಲ್ಲ, ಈ ಕ್ಯಾಂಡಲ್ ಹೈ ಬ್ರೇಕ್ ಆಗ್ಬೇಕು. ಹೈ ಬ್ರೇಕ್ ಆದ್ಮೇಲೆ ಏನಾಯ್ತು, ನೋಡಿ ಈ ಕ್ಯಾಂಡಲ್ ಹೈ ಬ್ರೇಕ್ ಆಗಿದೆ. ಇದು ಈ ಕ್ಯಾಂಡಲ್ ಹೈ ಬ್ರೇಕ್ ಆಗಿದೆ. ಹೈ ಬ್ರೇಕ್ ಆದ್ಮೇಲೆ ಸೊ ಇಲ್ಲಿಂದ ಎಂಟ್ರಿ ತಗೊಳ್ಬೇಕು. ಹೈ ಬ್ರೇಕ್ ಮಾಡಿದಂತಹ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಬೇಕು. ಸೊ ಈಗ 1:2 ರಿಸ್ಕ್ ರಿವಾರ್ಡ್ ಇಲ್ಲಿಂದ ಚೆಕ್ ಮಾಡಬೇಕು. ಹೈ ಬ್ರೇಕ್ ಮಾಡಿದ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಬೇಕು. 1:2 ರಿಸ್ಕ್ ರಿವಾರ್ಡ್ ಚೆಕ್ ಮಾಡ್ತಾ ಇದ್ದೀನಿ. ಎಷ್ಟು ಟಿಕ್ಸ್ ಇದೆ ಇದು, 2274 ಟಿಕ್ಸ್ ಇದೆ. 2274 ಇಂಟು 2 4548 ಟಿಕ್ಸ್, 4548 ಟಿಕ್ಸ್ ಬರಬೇಕು. ಸೊ 1:2 ರಿಸ್ಕ್ ರಿವಾರ್ಡ್ ಇಲ್ಲಿ ಕೂಡ ಅಚೀವ್ ಆಗಿದೆ. ಇಲ್ಲಿ ಕೂಡ 1:2 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. 1:2 ರಿಸ್ಕ್ ರಿವಾರ್ಡ್ ಇಲ್ಲಿ ಕೂಡ ಅಚೀವ್ ಆಗಿದೆ. ಮತ್ತೆ ಅದಾದ್ಮೇಲೂ ಕೂಡ 21 ಅಲ್ಲಿ ಲೋ ಬ್ರೇಕ್ ಆಯ್ತು. ಇಲ್ಲಿ ಲೋ ಬ್ರೇಕ್ ಆಗಿ 50 ಕೆಳಗಡೆ ಹೋಗ್ಲಿಲ್ಲ, 15 ಸಪೋರ್ಟ್ ಬಂದಿದೆ. ಮತ್ತೆ ಈಗ 21 ಅಲ್ಲಿ ಹೈ ಬ್ರೇಕ್ ಆಗಿದೆ. ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ತಾ ಇದೆ, ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸೊ ಈ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಎಂಟ್ರಿ ಕ್ಯಾಂಡಲ್ ಅಲ್ಲೇ ಇದೆ ಆಕ್ಚುಲಿ. ಸೊ ಮಾರ್ಕೆಟ್ ಮತ್ತೆ ಈಗ 1:2 ಗ್ಯಾಪ್ ಅಪ್ ಓಪನಿಂಗ್ ಆಗಬಹುದು, ಹೇಳಕ್ಕಾಗಲ್ಲ ಮಾರ್ಕೆಟ್ ನೆಕ್ಸ್ಟ್ ಡೇ. ಯಾಕಂದ್ರೆ ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೋ ಅದರ ಪ್ರಕಾರ 1000 ಪಾಯಿಂಟ್ಸ್ ಗ್ಯಾಪ್ ಡೌನ್ ಕೂಡ ಓಪನ್ ಆಗ್ಬೋದು. 1000 ಪಾಯಿಂಟ್ಸ್ 2000 ಪಾಯಿಂಟ್ಸ್ ಗ್ಯಾಪ್ ಡೌನ್. ಕೊರೋನಾ ತರ ಬಂದ್ರೆ 7000 ಪಾಯಿಂಟ್ಸ್ 8000 ಪಾಯಿಂಟ್ಸ್ 15000 ಪಾಯಿಂಟ್ಸ್ ಆ ತರ ಕೂಡ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಅದಕ್ಕೆ ಇಂಟ್ರಾಡೇ ಮಾಡೋದು ಉತ್ತಮ.